ಪತ್ರಕರ್ತರಿಗೆ ಸ್ವಾಗತ ಮತ್ತು ನಿಮಗೆ ಧನ್ಯವಾದಗಳು. ಇವತ್ತು ನಮ್ಮ ಕಾಂಗ್ರೆಸ್ ಕಚೇರಿಗೆ ಬಂದು ಪ್ರೆಸ್ ಮೀಟ್ ಕರೆದಿದ್ದಕ್ಕೆ, ನಮಗೆ ಗೌರವ ಕೊಟ್ಟು ಬಂದಿದ್ದಕ್ಕೆ ಎಲ್ಲ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಧನ್ಯವಾದಗಳು. ಅದಾದಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂಥ ನೀಲಕಂಠೇಗೌಡರು ಅಮಾನಣ್ಣವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ಮುಳಬಾಗಿಲಿನ ನಗರಸಭೆ ಅಧ್ಯಕ್ಷ ಚುನಾವಣೆ, ಉಪಾಧ್ಯಕ್ಷ ಚುನಾವಣೆ ಇವತ್ತು 20ನೇ ತಾರೀಕು ನಡೆದಿದೆ, 26ನೇ ತಾರೀಕು ನಡೆದಿದೆ. ಅದರಲ್ಲಿ 26ನೇ ತಾರೀಕು ನಡೆದಿರುವಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ PCM ಲೇಡಿ ಬರುತ್ತೆ, ಅವರು ಹೆಸರು ಶಬಾನಾ ಬೇಗಂ ಅಂತ ಅಧ್ಯಕ್ಷರಾಗಿದ್ದಾರೆ. ಸರಳಾ ನವೀನ್ ಕುಮಾರ್ ಅಂತ ಉಪಾಧ್ಯಕ್ಷರಾಗಿದ್ದಾರೆ. ನಾನು ಅವರ ಪರವಾಗಿ ಈ ಮುಳಬಾಗಿಲು ತಾಲೂಕಿನ ಜನಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರನ್ನು ನೀವು ಆಯ್ಕೆ ಮಾಡಿಕೊಂಡು ಅವರನ್ನು ಅಧ್ಯಕ್ಷ ಉಪಾಧ್ಯಕ್ಷ ಮಾಡೋದಕ್ಕೆ ಮುಳಬಾಗಿಲು ಜನತೆಗೆ ಹಾಗೂ ನಮ್ಮ ಎಲ್ಲ ನಗರಸಭಾ ಏನು 18 ಜನ ವೋಟ್ ಹಾಕಿದ್ದಾರೆ, 18 ಜನ ನಗರಸಭಾ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇದರಲ್ಲಿ ನಮಗೆ ಮುಖ್ಯವಾಗಿ SDPI ಪಾರ್ಟಿಯ ಇಬ್ಬರು ಸದಸ್ಯರು ನಮ್ಮ ಜೊತೆ ಕೂಡಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಸಹಕಾರ ಕೊಟ್ಟು ಗೆಲ್ಲುವುದಕ್ಕೆ ಮೂಲ ಕಾರಣಕರ್ತರು ಆಗಿದ್ದಾರೆ. ನಾನು SDPI ಪಾರ್ಟಿಯ ಲೋಕಲ್ ಲೀಡರ್ಸ್ನ ಮಾತಾಡಿದ್ದೀನಿ, ಇಲ್ಲಿ ಮುಳಬಾಗಿಲು ತಾಲೂಕು ಲೀಡರ್ಸ್ ಮಾತಾಡಿದ್ದೀನಿ, ಕೋಲಾರ ಜಿಲ್ಲೆಯ ಲೀಡರ್ಸ್ ಮಾತಾಡಿದ್ದೀನಿ. ರಾಜ್ಯ ಮಟ್ಟದಲ್ಲಿ ಅವ್ರನ್ನೆಲ್ಲ ಮಾತಾಡಿ ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದಾಗ SDPI ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ವಿತೌಟ್ ಕಂಡೀಷನ್, ಅವ್ರದ್ದು ಕಂಡೀಷನೇ ಇಲ್ಲ. ಆದರೆ ಒಂದು ಕಂಡೀಷನ್ ಹೇಳಿದ್ದಾರೆ. ಅವ್ರು ಏನು ಕಂಡೀಷನ್ ಅಂದರೆ, ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಸದಸ್ಯರಿಗೆ ಯಾವುದೇ ರೀತಿಯಲ್ಲಿ ಹಿನ್ನಡೆ ಆಗಬಾರದು. ಎಲ್ಲರಿಗೂ ನೀವು ಜಿಲೇಬಿ ಕೊಡಿ, ಅವ್ರಿಗೂ ಜಿಲೇಬಿನೇ ಕೊಡಿ. ಎಲ್ಲರಿಗೂ ನೀವು ಹಾಗಲಕಾಯಿ ಕೊಡಿ, ಅವ್ರಿಗೂ ಹಾಗಲಕಾಯಿ ಕೊಡಿ. ನೀವು ಈಕ್ವಲ್ ಆಗಿ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ SDPI ಪಾರ್ಟಿಯವರು ಏನು ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡಿದ್ದಾರೆ, ಮಾತ್ರ ಬೇರೆ ಯಾವುದೇ ವಿಚಾರದಲ್ಲಿ ಮಾತಾಡಿಲ್ಲ. ಅದಕ್ಕೆ ಅವರಿಗೆ ಸಹಕಾರವನ್ನು ಕೊಡ್ತೀವಿ. ನಾವು ಅವ್ರ ಜೊತೆಗೆ ನಾವು ಇರ್ತೀವಿ. ಇನ್ನು 14 ತಿಂಗಳು ಈ ಟರ್ಮ್ ಇರುತ್ತೆ, 14 ತಿಂಗಳ ಟರ್ಮ್ ಇರುತ್ತೆ. ನಾನು SDPI ಪಕ್ಷದವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ನಾಗರಾಜು, ರಿಯಾಜ್ ಭಾಯ್ ಪ್ರೆಸೆಂಟ್ ಅಧ್ಯಕ್ಷರು ಇದ್ದವರು, ರಿಯಾಜ್ ಭಾಯ್ ಇವರು ಇದ್ರ ಬಗ್ಗೆ ತುಂಬ ಮಾಡೋದಕ್ಕೆ ಸ್ವಲ್ಪ ಕಷ್ಟಪಟ್ಟರು. ಆಮೇಲೆ ನಮ್ಮ ಅಗ್ಮಲನ್ ಅವರಾಗ್ಬೋದು, ಆಮೇಲೆ ನಮ್ಮ ಸ್ಟಾರ್ ಇಮ್ರಾನು, ನಮ್ಮ ಜಬೀರುಲ್ಲಾ ಯೂತ್ ಕಾಂಗ್ರೆಸ್ಸು, ನಮ್ಮ ವಜೀರು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮುಖ್ಯವಾಗಿ ಇವಾಗ ಅಧ್ಯಕ್ಷರಾಗಿರೋರು ನಮ್ಮ ಅಮಾನಣ್ಣ ಅವರು, ಮಿಸ್ಸಸ್ ಅವರು. ಅಮಾನಣ್ಣ ಅವರು ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ. ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಗೂ ಗೊತ್ತಿರುವಂಥ ವಿಚಾರ ಒಂದೇ ವಿಚಾರ. ಇವತ್ತು ಇದನ್ನೆಲ್ಲ ಹ್ಯಾಂಡಲ್ ಮಾಡಿ ನಮ್ಮ ಆದಿನಾರಾಯಣ ಅವರು ಇದನ್ನು ಮುಖ್ಯವಾಗಿ ಕೈ ತಗೊಂಡು ಎಲ್ಲವನ್ನು ಹ್ಯಾಂಡಲ್ ಮಾಡಿ ಅವರು ಎಲ್ಲರಿಗೂ ತೊಗೊಂಡು ಬಂದು ಇವತ್ತು ಅಧ್ಯಕ್ಷ ಆಗಿ ನಮ್ಮ ಆದಿನಾರಾಯಣನವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮದು ಗುರಿ ಒಂದೇ ಇರೋದು, ನಮ್ಮ ಅಭಿವೃದ್ಧಿ ಕಡೆ ನಮ್ಮದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿದೆ. ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಣ್ಣ ಅವರಿದ್ದಾರೆ, ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರಿದ್ದಾರೆ. ಆಮೇಲೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಎಲ್ಲ ಕಾರ್ಯದರ್ಶಿಗಳು, ತಾಲೂಕಿನ ಬ್ಲಾಕ್ ಪ್ರೆಸಿಡೆಂಟು, ಎಲ್ಲ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಇದನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಖಂಡಿತವಾಗಲೂ ಮುಳಬಾಗಿಲು ತಾಲೂಕಿನ ಜನ ಏನು ಇವತ್ತು ನಂಬಿ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ, ಅದನ್ನು ಖಂಡಿತವಾಗ್ಲೂ ನಾವು ಸ್ವಾಗತ ಮಾಡ್ತೀವಿ. ಆಮೇಲೆ ಅವರೆಲ್ಲರ ಜೊತೆಗೂ ನಾವು ಇರ್ತೀವಿ. ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರೂ ಕೂಟಾಗ ಕೂಡಿಸ್ಕೊಂಡು ಅವ್ರ ಜೊತೆಗೆ ನಾವು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೀವಿ ಖಂಡಿತವಾಗ್ಲೂ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ 4 ಜನ JDS ಅವರು ನಿಮ್ಮ ಪರವಾಗಿ ತಂದಿದ್ದಾರೆ. ಅದಕ್ಕೆ ಈಗ JDS ಅವರು ವಿಪ್ ಜಾರಿ ಮಾಡಿದ್ದಾರೆ, ಉಲ್ಲಂಘನೆ ಆಗಿದೆ, ಅದಕ್ಕೆ ಕ್ರಮ ತಗೊಳ್ತೀವಿ ಶಾಸಕರು ಹೇಳಿದ್ದಾರೆ. ಇಲ್ಲ, ಒಳ್ಳೇದು. ಇವಾಗ ಏನಂದರೆ ಅವ್ರವ್ರ ಪಕ್ಷದಲ್ಲಿ ಅವರು ಅದನ್ನು ಹೇಳೋದು ನಿಜ. ಇವಾಗ 4 ಜನ JDS ಅವರು ನಮ್ಮ ಕಡೆ ಬಂದಿದ್ದಾರೆ. ಮಲ್ಲಿಕಾರ್ಜುನ್ ಯಾರು? ನನ್ನ ಜೊತೆ ಇದ್ದಿದ್ದು ಇಂಡಿಪೆಂಡೆಂಟಾಗಿ ನಾನು ತಾನೇ ನಿಲ್ಲಿಸಿ ಗೆಲ್ಸಿದ್ದವ್ರು. ಅವತ್ತು ನಾವೆಲ್ಲ ಮಾಡಿದ್ವಲ್ಲ. ಮಣಿಕಲ್ ರಾಜು ಯಾರು? ಅವ್ರು ತಗೊಂಡೋದ್ರಲ್ಲ, ಅವನ್ನೆಲ್ಲ ತಗೊಂಡೋದ್ರಲ್ಲ ನೀವು. ಅವರೆಲ್ಲ ಯಾರ ಕಡೆ? ನಮ್ಮ ಕಡೆ. ನಮ್ಮವ್ರು ನಿಮ್ಮ ಕಡೆ ಬಂದಿದ್ದಾರೆ, ನಿಮ್ಮವ್ರು ನಮ್ಮ ಕಡೆ ಬಂದಿದ್ದಾರೆ ಅಷ್ಟೇ. ನಮ್ಮವರು ನಿಮ್ಮ ಕಡೆ ಬಂದಿದ್ದಾರೆ, ನಿಮ್ಮವ್ರು ನಮ್ಮ ಕಡೆ ಬಂದಿದ್ದಾರೆ. ಸಂದೀಪ್ ಯಾರ ಜೊತೆ ಇದ್ದಿದ್ದು? ಪಾಪ ಅವ್ರ ಮಿಸ್ಸಸ್ ಸ್ಟೇಟ್ಮೆಂಟೇ ಕೊಡ್ತಾರೆ,
20 ವರ್ಷಗಳಿಂದ ನಾವು ಮಂಜುವಣ್ಣ ಕಡೆ ಇದ್ದಾರೆ ನಮ್ಮ ಯಜಮಾನರು, ನಾನು ಅಧ್ಯಕ್ಷರಿಗೆ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಸ್ಟೇಟ್ಮೆಂಟ್ ನೋಡಿದೆ, ನಿಮಗೇನೋ ಕೊಟ್ಟಿದ್ದು ಸ್ಟೇಟ್ಮೆಂಟ್ ನೋಡಿದೆ. 20 ವರ್ಷಗಳಿಂದ ಸಂದೀಪ್ ನನ್ನ ಜೊತೆಲಿ ಇದ್ದವರು ಇವತ್ತು ಅವ್ರ ಜೊತೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಅವರು ನಮ್ಮವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಹೋದ್ಸಲಿ ಮಾಡಿರೋ ರೀತಿಯಲ್ಲಿ ಏನು ಮಾಡಕ್ ಹೋಗಿಲ್ಲ. ಹೋದ್ಸಲಿ 6 ಗಂಟೆಗೆ ಚುನಾವಣೆ ನಡಿಬೇಕು, 6 ಗಂಟೆಗೆ ಜನ ಮೆಂಬರ್ಸ್ ಒಳಗಡೆ ಹೋಗ್ಬೇಕು ಅಂದ್ರೆ 6 ಗಂಟೆ 17 ನಿಮಿಷಕ್ಕೆ ಬಂದ್ರು ಅವತ್ತು ಒಳಗಡೆ ಅಕ್ಸೆಪ್ಟ್ ಮಾಡಿದ್ರಲ್ಲ. ಆವತ್ತು ಜಿಲ್ಲಾ ಮಂತ್ರಿ ನಾಗೇಶ್ ಅವರಿದ್ರು, ಈ ಲೋಕಲ್ ವೋಟರ್ ಬೇರೆ ಆಗಿದ್ರು ಅವರು. ಆವತ್ತು ಎಲ್ಲ ಮಾಡಿ ಲಾಠಿ ಚಾರ್ಜ್ ಆಗಿ ಹೇಗೆ ನಿಂತಿದ್ದಿಲ್ಲ ಎಲ್ಲ ಮರ್ತೋಗಿದ್ದಾರೆ. ನಾವ್ಯಾವತ್ತು ಇಲ್ಲೀಗಲ್ ಆಕ್ಟಿವಿಟೀಸ್ ಆಗಿ ನಾವು ಎಲೆಕ್ಷನ್ ಚುನಾವಣೆ ಮಾಡಕ್ ಹೋಗೋಲ್ಲ. ನಾವು ಲೀಗಲ್ ಆಗಿ ಮಾಡಕ್ ಹೋಗುವಂತ ಚುನಾವಣೆ. ಹೋದ್ಸಲಿ ಮಾಡಿರೋ ಚುನಾವಣೆ ನಮ್ಮ ಕಡೆ ಕೈ ಎತ್ತಿದ್ದವರನ್ನ ಕೈ ಇಳಿಸಿ, ಯಾರೋ ಇದೇ ಅಷ್ಟು ಸೋಮಪ್ಪ ಕೈ ಹಿಡ್ಕೊಂಡು ಎಳೆದು ಅದನ್ನ ವೋಟ್ ಇಲ್ಲ ಅಂತ ಬರೀತಾರೆ, ಅವ್ರಿಗೆ ಸಪೋರ್ಟ್ ಆಗಿ ಬರ್ಕೊಡ್ತಾರೆ ವೋಟನ್ನ. ಅವತ್ತು ಅವರು ಆಫೀಸರ್ಸು ಅವರೆಲ್ಲ ಅವ್ರ ಕಡೆ ಇದ್ರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಇದ್ರು. ಇವತ್ತು ಆಫೀಸರ್ಸು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ನಮ್ಮ ಕಡೆ ಇದ್ದಾರೆ. ಅದು ನಾವ್ ಏನ್ ಬೇಕೋ ಮಾಡ್ಬೋದಾಗಿತ್ತು, ನಾವ್ ಹೆಂಗ್ ಬೇಕೋ ಬೆದರಿಸ್ಬೋದಾಗಿತ್ತು, ಏನ್ ಬೇಕೋ ಮಾಡ್ಬೋದಾಗಿತ್ತು. ಆದ್ರೆ ಅಂತ ಕೆಟ್ಟ ಕೆಲಸಗಳು, ಅಂತ ನೀಚ ಕೆಲಸಗಳು ಮಾಡುವಂತ ವ್ಯಕ್ತಿಗಳು ನಾವಲ್ಲ. ಅವರು ಅವ್ರ ಪಕ್ಷದ ಪರವಾಗಿ ಅವ್ರು ಏನ್ ಹೇಳ್ಕೊಂಡಿದ್ದಾರೆ ಅದಕ್ಕೆ ನಮ್ದು ತಕರಾರು ಇಲ್ಲ, ಅದಕ್ಕೆ ನಮ್ದು ಸ್ವಾಗತನೂ ಇಲ್ಲ. ಅವ್ರದ್ದು ಅವ್ರ ಪರ್ಸನಲ್, ನಮ್ದು ನಮ್ಮ ಪರ್ಸನಲ್, ನಮ್ಮ ಪಕ್ಷದ ಪರ್ಸನಲ್. ಇವತ್ತು ನಮ್ಮವ್ರು ಅವ್ರ ಕಡೆ ಹೋಗಿದ್ದಾರೆ, ಅವರವರು ನಮ್ಮ ಕಡೆ ಬಂದಿದ್ದಾರೆ. ಅದೇನು ಅಂತ ಏನ್ ದೊಡ್ಡ ವಿಷಯ. ಹೋದ್ಸಲಿ ನಮ್ಮವ್ರನ್ನ ಕರ್ಕೊಂಡೋದ್ರಲ್ಲ, ಹೋದ್ಸಲಿ ನಮ್ಮವ್ರನ್ನ 5 ಜನ ಕರ್ಕೊಂಡೋದ್ರಲ್ಲ, ನನ್ನ ಜೊತೆಲಿ ಇದ್ದವ್ರನ್ನ 5 ಜನ ಕರ್ಕೊಂಡೋದ್ರಲ್ಲ. ಆವತ್ತು ಅವರು 6 ಗಂಟೆಗೆ ಒಳಗಡೆ ಬರಬೇಕು, ಫೈನಲ್ ಟೈಮ್ ಅದು. 6 ಗಂಟೆ 17 ನಿಮಿಷಕ್ಕೆ ಬಂದ್ರು ಅವತ್ತು ಅವ್ರನ್ನ ಒಳಗಡೆ ಬಿಟ್ಕೊಟ್ರಲ್ಲ. ಅದಕ್ಕೆ ಗಲಾಟೆ ಆಗಿದ್ದಕ್ಕೆ ಆಚೆ ಲಾಠಿ ಚಾರ್ಜ್ ಮಾಡ್ತಾರಲ್ಲ. ನಾವ್ಯಾರು ನಮ್ಮ ಪಕ್ಷದ ಒಬ್ಬರು ಇರಲಿಲ್ಲ ಅವತ್ತು ಲಾಠಿ ಚಾರ್ಜ್ ಆದಾಗ. ಯಾರ್ಯಾರು ಏಟು ಬಿತ್ತಿದ್ರು ಅಂತ ಎಲ್ಲ ಕಣ್ಣಾರ ನೋಡಿ. ಚಲಪತಿಗೆ ಒಂದು ಬಿತ್ತ ಅವತ್ತು. ಏನ್ ಚಲಪತಿ ಬಿತ್ತ ಇಲ್ಲ, ಚಲಪತಿಗೆ ಬಿತ್ತ ಅವತ್ತು. ಪಕ್ಕದಲ್ಲಿ ಇನ್ನ ಯಾರ್ಯಾರು ಬಿತ್ತು ಅಂತ ಎಲ್ರಿಗೂ ಗೊತ್ತಿದೆ. ಏಟಿಲ್ಲ ಅವತ್ತೆಲ್ಲ ಯಾರ್ಯಾರು ಬಿತ್ತು ಅಂತ ಗೊತ್ತಿದೆ.